ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್. ರಾಜ್ಯ ಸರ್ಕಾರ ಈಗಾಗಲೇ ತನಿಖೆಗೆ SIT ರಚನೆ ಮಾಡಿದೆ. ಇಬ್ಬರು ಮಹಿಳಾ SP ಗಳನ್ನು ಒಳಗೊಂಡಂಥ SIT ರಚನೆ ಮಾಡಿದೆ. ಹೊಳೆನರಸೀಪುರದಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ಚರ್ಚೆ ಮಾಡ್ತಾ ಇರೋದು ಪ್ರಜ್ವಲ್ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ. ಆದರೆ ಆ ಕಂಪ್ಲೇಂಟ್ನಲ್ಲಿ ಅವರ ತಂದೆ ರೇವಣ್ಣನವರ ಮೇಲಿನ ಆರೋಪ ಗಂಭೀರವಾಗಿದೆ. ಪ್ರಜ್ವಲ್ ಮೇಲೆ ಮತ್ತು ರೇವಣ್ಣವ್ರ ಮೇಲೆ ಇಬ್ಬರ ಮೇಲೂ ಕಂಪ್ಲೇಂಟ್. ಅದು ಭವಾನಿ ರೇವಣ್ಣನವರ ದೂರದ ಸಂಬಂಧಿ ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋದು. ಅವ್ರ ಮನೆಯಲ್ಲಿ 6 ಜನ ಕೆಲಸ ಮಾಡ್ತಿದ್ರಂತೆ. ಆ 6 ಜನರಲ್ಲಿ ಈ ಹೆಣ್ಣುಮಗಳು ಕೂಡ ಒಬ್ಬಳು. ಭವಾನಿ ಅವರು ಇಲ್ಲದೇ ಇದ್ದಾಗ ಪ್ರಜ್ವಲ್ ನನ್ನನ್ನು ಪೀಡಿಸ್ತಾ ಇದ್ರು, ರೇವಣ್ಣವರು ಕೂಡ ಪೀಡಿಸ್ತಾ ಇದ್ರು ಅಂತ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. SIT ತನಿಖೆ ಆಗಿದೆ ADGP BK ಸಿಂಗ್ ಅವರ ನೇತೃತ್ವದಲ್ಲಿ. ಒನ್ ಆಫ್ ದ AS ಪೊಲೀಸ್ ಆಫೀಸರ್ಸ್, ಒಳ್ಳೆ ತನಿಖಾಧಿಕಾರಿ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ತನಿಖೆ ಕೂಡ ಇವರ ನೇತೃತ್ವದಲ್ಲೇ ನಡೆದಿದ್ದು. ಇವರ ನೇತೃತ್ವದ SITಯಲ್ಲಿ ಸುಮನ್ ಪನ್ನೇಕರ್ ಇರ್ತಾರೆ, SP, ಸೀಮಾ ಲಾಟ್ಕರ್ SP, ಅವರಿಬ್ಬರು ಕೂಡ ಇರ್ತಾರೆ. ಆರೋಪಿ ನಂಬರ್ 1 HD ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. ಹೊಳೆನರಸೀಪುರದಲ್ಲಿ ದಾಖಲಾಗಿರುವ FIRನಲ್ಲಿ A1 ಅಕ್ಯೂಸ್ ನಂಬರ್ 1 ಆಗಿ ರೇವಣ್ಣ ಅವರಿದ್ದಾರೆ, ಅಕ್ಯೂಸ್ ನಂಬರ್ 2 ಆಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. 354A ಹಾಕಿದ್ದಾರೆ, 354D ಹಾಕಿದ್ದಾರೆ, 506 ಇದೆ, 509 ಇದೆ. ದೂರಿನ ಆಧಾರದ ಮೇಲೆ ಯಾವ್ಯಾವ ಕಲಂಗಳ ಅಟ್ರಾಕ್ಟ್ ಆಗ್ತವೋ ಆ ಕಲಂಗಳನ್ನು ಈ FIRನಲ್ಲಿ ಸೇರಿಸಲಾಗಿದೆ. ಭವಾನಿ ರೇವಣ್ಣನವರ ಸೋದರತ್ತೆಯ ಮಗಳು ಕಂಪ್ಲೇನೆಂಟು. 2019ರಲ್ಲಿ ರೇವಣ್ಣವರ ಮನೆಗೆ ಕೆಲಸಕ್ಕೆ ಸೇರಿದ್ರು. 3.5 ವರ್ಷ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ. ರೇವಣ್ಣ ಅವಾಗವಾಗ ರೂಮಿಗೆ ಬಾ ಅಂತ ಕರೀತಾ ಇದ್ರು. ಅವರ ಮನೆಯಲ್ಲಿ ಒಟ್ಟು 6 ಜನ ಹೆಣ್ಣು ಮಕ್ಕಳ ಕೆಲಸ ಮಾಡ್ತಾ ಇದ್ರು. ಪ್ರಜ್ವಲ್ ಬಂದರೆ ನಮಗೆ ಭಯ ಆಗುತ್ತೆ ಅಂತ ಆ ಹೆಣ್ಣು ಮಕ್ಕಳು ನನ್ನೆದುರಿಗೆ ಹೇಳಿಕೊಂಡಿದ್ರು ಅಂತ ಈ ಕಂಪ್ಲೇಂಟ್ನಲ್ಲಿದೆ. ಭವಾನಿ ಅವರು ಮನೆಯಲ್ಲಿ ಇಲ್ಲದೆ ಇದ್ದಾಗ ರೇವಣ್ಣ ಕೈ ಹಿಡಿದು ಎಳಿತಾ ಇದ್ರು, ಹಣ್ಣು ಕೊಡೋ ನೆಪದಲ್ಲಿ ಮೈ ಮುಟ್ತಾ ಇದ್ರು, ಸೀರೆಯ ಪಿನ್ನು ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ಅಡುಗೆ ಮನೆಯಲ್ಲಿದ್ದಾಗ ಪ್ರಜ್ವಲ್ ಬಂದು ದೌರ್ಜನ್ಯ ನಡೆಸ್ತಾ ಇದ್ರು. ಮೈಗೆ ಎಣ್ಣೆ ಹಚ್ಚಬೇಕು ಅಂತ ಕರೆಸಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಅವರ ಮನೆಯಲ್ಲಿದ್ದಾಗ ಹಲವಾರು ಬಾರಿ ಇದು ನಡೆದಿದೆ. ನನ್ನ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಪೀಡಿಸ್ತಾ ಇದ್ರು ಪ್ರಜ್ವಲ್. ಬೇಸತ್ತು ನನ್ನ ಮಗಳು ಪ್ರಜ್ವಲ್ ನಂಬರನ್ನು ಬ್ಲಾಕ್ ಮಾಡಿದ್ಲು ಅಂತ ಕಂಪ್ಲೇಂಟ್ನಲ್ಲಿರೋದು. ಈ ಲೈಂಗಿಕ ದೌರ್ಜನ್ಯ ಮಿತಿ ಮೀರಿದಾಗ ನಾನು ಅವರ ಮನೆಯ ಕೆಲಸ ಬಿಟ್ಟು ಹೋಗ್ಬಿಟ್ಟೆ. ಈಗ ವಿಡಿಯೋಗಳು ವೈರಲ್ ಆಗ್ತಾ ಇರುವ ಕಾರಣಕ್ಕೆ ಭಯಗೊಂಡು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಬರೆದಿದ್ದಾರೆ ಇದರಲ್ಲಿ. ಇನ್ನು SIT ರಚನೆಯಾದದ್ದು ಮುಖ್ಯಮಂತ್ರಿಗಳಿಗೆ ಮಹಿಳಾ ಆಯೋಗ ಬರೆದ ಪತ್ರದ ಆಧಾರದ ಮೇಲೆ. ಆ ಪತ್ರವನ್ನು ಬೇಸಾಗಿಟ್ಕೊಂಡು ಮುಖ್ಯಮಂತ್ರಿಗಳು SIT ರಚಿಸಿದ್ರು. ಮುಖ್ಯಮಂತ್ರಿಗಳ ಟ್ವೀಟ್ ಕೂಡ ಅದೇ ರೀತಿಯಲ್ಲಿತ್ತು. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಿಂಸೆ ನಡೆಸಿರುವ ಬಗ್ಗೆ ಆಯೋಗಕ್ಕೆ ಕಂಪ್ಲೇಂಟ್ ಬಂದಿದೆ. ಪ್ರಭಾವಿ ರಾಜಕಾರಣಿ ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ಕೆಲವರ ಮೇಲೆ ಅತ್ಯಾಚಾರ ಮಾಡಿರುವ ವಿಡಿಯೋಗಳು ಕೂಡ ವೈರಲ್ ಆಗಿವೆ. ಮಹಿಳೆಯರನ್ನು ಬಲವಂತವಾಗಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿ ವಿಡಿಯೋ ಮಾಡಲಾಗಿದೆ. ಚಿತ್ರೀಕರಿಸಿದ ವ್ಯಕ್ತಿ ಮತ್ತು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೊಳಪಡಿಸಿ ಈ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ಅಂದರೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸಬೇಕು ಅಂತ ಕೋರ್ತೀನಿ ಅಂತ ನಾಗಲಕ್ಷ್ಮಿ ಚೌಧರಿ, ಮಹಿಳಾ ಆಯೋಗದ ಅಧ್ಯಕ್ಷೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳು ಅದರ ಆಧಾರದ ಮೇಲೆ 3 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ SITಯನ್ನು ಈಗಾಗಲೇ ರಚನೆ ಮಾಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಸಹಜವಾಗಿ ಬರೋ ಪ್ರಶ್ನೆ ಪ್ರಜ್ವಲ್ ಎಲ್ಲಿ ಅಂತ. ಪ್ರಜ್ವಲ್ಲು 26ನೇ ತಾರೀಕು ವೋಟಿಂಗ್ ಆಯಿತು. ಬೆಳಗ್ಗೆನೇ ಬಂದರು ವೋಟ್ ಮಾಡೋದಕ್ಕೆ. ಸಾಮಾನ್ಯವಾಗಿ ಅವರು ಇಡೀ ಫ್ಯಾಮಿಲಿ ಒಟ್ಟೊಟ್ಟಿಗೆ ವೋಟ್ ಮಾಡೋದಕ್ಕೆ ಬರ್ತಿತ್ತು. ಬಟ್ ಮೊನ್ನೆ ಹಂಗಾಗಲಿಲ್ಲ. ಒಬ್ಬರೇ ಬಂದರು, ವೋಟ್ ಹಾಕಿದ್ರು. ವೋಟ್ ಹಾಕಿ 26ನೇ ತಾರೀಖೆ ಒಂದು ಕಡೆ ವೋಟಿಂಗ್ ನಡೀತಾ ಇದ್ದರೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಹತ್ಕೊಂಡು ಜರ್ಮನಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ. 26ನೇ ತಾರೀಕೆ ವೋಟ್ ಹಾಕಿದ ನಂತರ ಸೀದಾ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದಾನೆ ಫ್ಲೈಟ್ ಹತ್ಕೊಂಡು ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿದ್ದಾರೆ. ಸಹಜ, ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಿತ್ತು. SIT ರಚನೆ ಆಗಿರಲಿಲ್ಲ ಅವತ್ತಿನ್ನು. ಆದರೆ ಇವತ್ತಲ್ಲ ನಾಳೆ, ಈಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಕೇಸು ಕುತ್ತಿಗೆಗೆ ಬರುತ್ತೆ ಅಂತ ಖಚಿತವಾಗಿ ಪ್ರಜ್ವಲ್ಗೆ ಗೊತ್ತಿತ್ತು. ಫ್ಲೈಟ್ ಹತ್ಕೊಂಡು
ಜರ್ಮನಿಗೆ ಹೋಗಿದ್ದಾರೆ. ಜರ್ಮನಿಗೆ ಮುಂದಿನ ದಾರಿ ಏನು ಹಂಗಿದ್ರೆ? ಅವರ ಕಡೆಯ ವಕೀಲರು FIR ಕ್ವಾಶ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. FIR ಕ್ವಾಶ್ ಮಾಡೋದಕ್ಕೆ ಅರ್ಜಿ ಹಾಕಿದ್ದಾರೆ ಹೈಕೋರ್ಟ್ಗೆ. ನನ್ನ ಮೇಲಿನ ದೂರು ಸುಳ್ಳು, ಇದು ಈ FIR ಅನ್ನು ರದ್ದು ಮಾಡಬೇಕು, ಹೊಳೆನರಸೀಪುರದ ಸ್ಟೇಷನ್ನಲ್ಲಿ ದಾಖಲಾಗಿರುವ FIR ಅನ್ನು ರದ್ದು ಮಾಡಿ ಅಂತ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಕಾಮನ್ ಸೆನ್ಸಿಗೆ ಅರ್ಥ ಆಗುತ್ತೆ ಇದು FIR ರದ್ದಾಗುತ್ತೋ ಇಲ್ವೋ, ಹೈಕೋರ್ಟ್ ಕ್ವಾಶ್ ಮಾಡುತ್ತೋ ಇಲ್ವೋ FIR ಅನ್ನೋದು ಯಾರಿಗಾರು ಅರ್ಥ ಆಗುತ್ತೆ ರೀ. ಆ ಕೇಸ್ ಏನಾಗುತ್ತೆ ಅಂತ ನೋಡ್ಕೋತಾರಂತೆ, ಕ್ವಾಶ್ ಆಗುತ್ತೋ ಇಲ್ವೋ ಅಂತ ನೋಡ್ಕೋತಾರೆ. ಅಕಸ್ಮಾತ್ ಹೈಕೋರ್ಟ್ FIR ಅನ್ನು ರದ್ದುಪಡಿಸದೇ ಹೋದರೆ ಆಂಟಿಸಿಪೇಟರಿ ಬೇಲ್ಗೊಂದು ಅಪ್ಲಿಕೇಶನ್ ಹಾಕತ್ತಾರಂತೆ. ಸಾಮಾನ್ಯವಾಗಿ ಇಡೀ ಫ್ಯಾಮಿಲಿ ಒಟ್ಟೊಟ್ಟಿಗೆ ಬಂದು ವೋಟ್ ಹಾಕ್ತಾ ಇತ್ತು. ಮೊನ್ನೆ ಎಲೆಕ್ಷನ್ ಮಾತ್ರ 26ನೇ ತಾರೀಕು ಎಲೆಕ್ಷನ್ ಮಾತ್ರ ಬೆಳಗ್ಗೆ ಪ್ರಜ್ವಲ್ ಒಬ್ಬರೇ ಬಂದರು, ಒಬ್ಬರೇ ವೋಟ್ ಹಾಕಿ ಅಲ್ಲಿಂದ ನಾಪತ್ತೆ ಆಗ್ಬಿಟ್ರು. ಎಲ್ಲಿ ಹೋದರು ಅಂದರೆ ಸೀದಾ ಹಾಸನದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಫ್ಲೈಟ್ ಹತ್ಕೊಂಡು ಜರ್ಮನಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಎಲೆಕ್ಷನ್ಗಿಂತ 2-3 ದಿವಸ ಮುಂಚೆ ಕೂಡ ಅವರು ಪ್ರಚಾರದಲ್ಲಿ ಇರಲಿಲ್ಲ, ಪ್ರಚಾರಕ್ಕೆ ಬರಲಿಲ್ಲ, ಅವರು ಅಷ್ಟಾಗಿ ಓಡಾಡ್ತೂ ಇರಲಿಲ್ಲ. ವೋಟ್ ಹಾಕಿದ್ದು ಕಾಲು ಕಿತ್ತಿತ್ತು, ಜಾಗ ಖಾಲಿ ಮಾಡಿದ್ದಾರೆ. ಈಗೇನಾಗಿದ್ರೆ ಮುಂದೆ ಅವರ ಪರವಾಗಿ ವಕೀಲರು ಕರ್ನಾಟಕ ಹೈಕೋರ್ಟ್ಗೆ FIR ಕ್ವಾಶ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ತಾರಂತೆ. ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಇರುತ್ತೆ. ನನ್ನ ಮೇಲೆ ದಾಖಲಿಸಲಾಗಿರುವ FIR ಸುಳ್ಳು, ಇದು ಸುಳ್ಳು, ಆದ್ದರಿಂದ ತನಿಖೆನೇ ಮಾಡಬೇಡಿ, ಅದನ್ನು ರದ್ದುಪಡಿಸಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವಕೀಲರ ಬಳಿ ಇರುವಂಥ ಮೊದಲನೇ ಆಪ್ಷನ್ ಅದು. ಫಸ್ಟ್ ಅದನ್ನು ಮಾಡ್ತಾರೆ. ಪ್ರೈಮಾ ಫೇಸೈ ಏನೂ ಇಲ್ಲ ಈ ಕೇಸ್ನಲ್ಲಿ ಅನ್ನೋದನ್ನು ಬಿಯಾಂಡ್ ಡೌಟ್ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಿದಾಗ ನ್ಯಾಯಾಲಯಗಳು FIRನ ಕ್ವಾಶ್ ಮಾಡೋದು. ಮೇಲ್ನೋಟಕ್ಕೆ ಅಪರಾಧ ನಡೆದಿದೆ ಅನ್ನುವುದನ್ನು ಸಾಬೀತುಪಡಿಸುವುದಕ್ಕೆ ಸಾಕ್ಷ್ಯಗಳಿದ್ದರೆ FIRಗಳ ಕ್ವಾಶ್ ಆಗೋದು ಅಪರೂಪ. ಒಂದು FIR ಕ್ವಾಶ್ಗೆ ಹಾಕ್ಕೊಳ್ತಾರಂತೆ. ಅಕಸ್ಮಾತ್ FIR ಕ್ವಾಶ್ ಆಗದೆ ಹೋದರೆ ನೆಕ್ಸ್ಟ್ ಆಪ್ಷನ್ ಏನು? ಆಂಟಿಸಿಪೇಟರಿ ಬೇಲಿಗೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಳ್ತಾರಂತೆ. ಬಂಧನ ಮಾಡಬೇಡಿ, ಈ ಪ್ರಕರಣದಲ್ಲಿ ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ, ನನ್ನನ್ನು ಬಂಧಿಸಬೇಡಿ, ನಾನು ವಿಚಾರಣೆಗೆ ಸಹಕರಿಸುತ್ತೇನೆ, ತನಿಖೆಗೆ ಸಹಕರಿಸುತ್ತೇನೆ ಅಂತ ನ್ಯಾಯಾಲಯದ ಮೆಟ್ಲೇರ್ತಾರೆ ಪ್ರಜ್ವಲ್ ಅಂದರೆ ಪ್ರಜ್ವಲ್ ಪರ ವಕೀಲರು. ನ್ಯಾಯಾಲಯ ಆಯಿತು ಸರಿ, ನಿಮಗೆ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಕೊಡ್ತೀವಿ ಅಂದರೆ ಆ ಆಂಟಿಸಿಪೇಟರಿ ಬೇಲ್ ಸಿಕ್ಕ ಮೇಲೆ ಬರ್ತಾರಂತೆ ಬೆಂಗಳೂರಿಗೆ, ತನಿಖಾಧಿಕಾರಿಯ ಮುಂದೆ ಹಾಜರಾಗ್ತಾರಂತೆ. ಆಂಟಿಸಿಪೇಟರಿ ಬೇಲ್ ಸಿಕ್ಕರೆ. ಇಲ್ಲದೆ ಹೋದರೆ, ಅದೂ ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ? ಬರೋದೇ ಇಲ್ವಾ? ಹಂಗಿದ್ರೆ ಸೆಟ್ಲಾಗ್ಬಿಡ್ತಾರ ಅಲ್ಲೇ? ಸಾಧ್ಯತೆಗಳ ಕಡಿಮೆ. ಸ್ವತಃ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಎಲ್ಲಿದ್ದರೂ ಕರ್ಕೊಂಬರ್ತೀವಿ ನಾವು ಅಂತ. ಎಲ್ಲಿದ್ದರೂ ಕರ್ಕೊಂಬರ್ತೀವಿ, ಎಷ್ಟೇ ಪ್ರಭಾವಿ ಆದರೂ ಬಿಡೋದಿಲ್ಲ, ತನಿಖೆ ನಡೆಸ್ತೀವಿ, ಸಂತ್ರಸ್ತರಿಗೆ ರಕ್ಷಣೆ ಕೊಡ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇರೋದು, ಅದನ್ನು ಕೇಳಿಸ್ಕೊಳ್ಳಿ. ಲೈಕ್ SITಗೆ ಕೊಟ್ಟಿದ್ದೇವೆ. BK ಸಿಂಗ್ ಅವರ ನೇತೃತ್ವದಲ್ಲಿ 2 ಮಹಿಳಾ ಅಧಿಕಾರಿಗಳು, SP ಲೆವೆಲ್ಲಿನ ಅಧಿಕಾರಿಗಳನ್ನೂ ಕೂಡ ಮಾಡಿದ್ದಾರೆ. ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಯಾವ ಮೆಥಡ್ಸನ್ನ ಅಡಾಪ್ಟ್ ಮಾಡ್ತಾರೆ. ಅವರು ಯಾಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ, ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸರ್ಕಾರ, ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅವರಿಗೆ ಸಂಪೂರ್ಣವಾದಂಥ ಫ್ರೀಡಮನ್ನು ಕೊಟ್ಟಿರ್ತೇವೆ SIT ಅವರಿಗೆ. ಅದು ಅವ್ರೇನು ವರದಿ ಬರುತ್ತೆ, ಅದಾದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಅವರಿಗೆ ಸಂತ್ರಸ್ತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರಿಗೆ ಕೂಡ ರಕ್ಷಣೆ ಕೊಡ್ತೀವಿ. ಲೈಕ್ SITಗೆ ಕೊಟ್ಟಿದ್ದೀವಿ. ಇದು ಹೋಮ್ ಮಿನಿಸ್ಟರ್ ಹೇಳೋದು. ಕಾನೂನಿನ ವಿಷಯ ಆಯಿತು. ಪಾಲಿಟಿಕ್ಸು, ರಾಜಕೀಯ ಏನು ಹಂಗಿದ್ರೆ ಪ್ರಜ್ವಲದ ಮುಂದೆ ಅವರದ್ದೇ ಪಕ್ಷದಲ್ಲಿ ಅವರದ್ದೇ ಶಾಸಕರು ಫೋರ್ಸ್ ಮಾಡ್ತಾ ಇದ್ದಾರೆ, ಉಚ್ಚಾಟನೆ ಮಾಡಿ ಇವನನ್ನು ಪಕ್ಷದಿಂದ ಅಂತ. ಶರಣಗೌಡ ಕಂದಕೂರು ಪತ್ರನೇ ಬರೆದಿದ್ದಾರೆ.
ಕುಮಾರಸ್ವಾಮಿ ಅವರಿಗೆ. ಪ್ರಜ್ವಲ ರದ್ದು ಎನ್ನಲಾದ ವಿಡಿಯೋ ಕೇಸ್ನಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯಬೇಕಿದೆ. ಅಶ್ಲೀಲ ವಿಡಿಯೋ ಕೇಸ್ ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದು. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು SITಗೆ ವಹಿಸಿದೆ. ಪ್ರಕರಣ ಇತ್ಯರ್ಥ ಆಗೋ ತನಕ ಪ್ರಜ್ವಲ್ರನ್ನ ಅಮಾನತು ಮಾಡಿ. ಗುರುಮಿಟ್ಕಲ್ನ JDS ಶಾಸಕ ಶರಣಗೌಡ ಕಂದುಕೂರು ಕುಮಾರಸ್ವಾಮಿ ಅವರಿಗೆ ಬರೆದಿರುವಂಥ ಪತ್ರ ಇದು. ಪಕ್ಷದ ಒಳಗಡೆ ಒತ್ತಡ ತುಂಬ ಜಾಸ್ತಿ ಆಗ್ತಾ ಇದೆ. ಸಮೃದ್ಧಿ ಮಂಜುನಾಥ್ ಶಾಸಕರು ಟ್ವೀಟ್ ಮಾಡ್ತಾರೆ, 19 ಜನ ಶಾಸಕರ ಭವಿಷ್ಯ ಬೇಕೋ ತಮ್ಮ ಕುಟುಂಬದ ರೇವಣ್ಣನವರು ಪ್ರಜ್ವಲ್ನವರು ಮುಖ್ಯವೋ ತೀರ್ಮಾನಿಸಬೇಕಾಗಿದೆ. 24 ಗಂಟೆಗಳಲ್ಲಿ ಆರೋಪ ಹೊಂದಿರುವ ರೇವಣ್ಣ ಮತ್ತು ಪ್ರಜ್ವಲ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದ ಸಿದ್ಧಾಂತ ಉಳಿಸಿ ಕಾರ್ಯಕರ್ತರನ್ನ ನಮ್ಮನ್ನ ಮುಜುಗರದಿಂದ ಪಾರು ಮಾಡಿ. ಸಮೃದ್ಧಿ ಮಂಜುನಾಥ್ 3 ಟ್ವೀಟ್ ಇದೆ, ಒಂದು ಹೇಳಿದೆ ನಿಮಗೆ, ಇದೇ ಟೋನ್ನಲ್ಲಿ. ಇದೆಲ್ಲದರ ಮಧ್ಯೆ ನಾಳೆ ಹುಬ್ಬಳ್ಳಿಯಲ್ಲಿ JDS ಕೋರ್ ಕಮಿಟಿ ಮೀಟಿಂಗು, ಕೋರ್ ಕಮಿಟಿ ಸಭೆ. ಶಾಸಕರ ಒತ್ತಡ ಗಂಟೆಯಿಂದ ಗಂಟೆಗೆ ಜಾಸ್ತಿ ಆಗ್ತಾ ಇದೆ ಕುಮಾರಸ್ವಾಮಿ ಅವರ ಮೇಲೆ. ಪ್ರಜ್ವಲ್ರನ್ನ ಅವರೊಬ್ಬರನ್ನೆಲ್ಲ ರೇವಣ್ಣನವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮೋಸ್ಟ್ಲಿ ನಾಳೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಒಂದು ಡಿಸಿಷನ್ ತಗೋತಾರೆ. ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಡಿಸಿಷನ್ ತಗೊಂಡು ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಇಂಥವನ್ನ ನಾನೂ ಸಹಿಸೋದಿಲ್ಲ, ದೇವೇಗೌಡರು ಸಹಿಸೋದಿಲ್ಲ ಅಂತ ಕುಮಾರಸ್ವಾಮಿ ಅವರು. ವೈಯಕ್ತಿಕವಾದ ವಿಷಯ, ನಮ್ಮ ಕುಟುಂಬವನ್ನು ಇದರಲ್ಲಿ ಹೇಳಕ್ ತರಬೇಡಿ ಅಂದರು. ದೇವೇಗೌಡರ ಹೆಸರು, ನನ್ನ ಹೆಸರು ಯಾಕೆ ತರ್ತೀರಿ? SIT ತನಿಖೆಯಲ್ಲಿ ತಪ್ಪು ಸಾಬೀತಾದರೆ ಶಿಕ್ಷೆ ಅನುಭವಿಸಬೇಕು. ಇಂಥ ವಿಷಯಕ್ಕೆ ನನ್ನ ಸಹಮತ ಇಲ್ಲ. ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜಕ್ಕೂ ಮುಜುಗರ ತರುವಂಥ ವಿಷಯ ಇದು ಅಂತ ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವರು ಹೇಳಿದ್ದು. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು? 3 ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು? ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ, ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಅದೆಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಇದನ್ನೇ ನಾನು ಹೇಳಿರ್ತಕ್ಕಂಥ ಕುಟುಂಬದ ಪ್ರಶ್ನೆಯಿಂದ. ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ನಿಜ SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ, ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ಇದೇ ವಿಷಯದಲ್ಲಿ ಸಹಮತ ಇಲ್ಲ. FIRಗಳು ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ, ನಮ್ಮ ತಕರಾರಿಲ್ಲ. ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಇದ್ರಲ್ಲ, ಅದೆಲ್ಲ ಹಿಂದೆಗಳು ಯಾರಿದ್ದಾರೆ, ಯಾರುಗಳಿಗೆ ಎಕ್ಸ್ಪರ್ಟ್ಗಳವರಲ್ಲ ಕೆಲವರು. ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಪಕ್ಷದಿಂದಲೂ ಕ್ರಮ ತೆಗೆದುಕೊತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ, ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೇವೆ. ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದರೆ, ಮೊದಲೇ ಏನಾದರೂ ಈ ಪ್ರಕರಣದ ಈ ಥರ ಇದೆ ಅಂತ ಬಂದು ಹೇಳಿದರೆ ಆಗಲೇ ಕೆಲವು ಕ್ರಮ ತೆಗೆದುಕೊಳ್ತಾ ಇದೆ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನೋ ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು
ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆನೇ ಆಗಿದೆ ತೀರ್ಮಾನ. ಆದರೆ ಭಾಳ ಜನ ಕೆಲವರು ತುಂಬ ಆತರ ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು SITಗೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ಜೊತೆಗೆ, ಯಾಕೆಂದರೆ SITನಲ್ಲಿ ಅವರ ಲಿಮಿಟೇಷನ್ ಏನಿದೆ, ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕಿದೆ. ಬೆಳಗ್ಗೆನೂ ಹೇಳಿದ್ದಾರೆ, ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನೋ ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆನೇ ಆಗಿದೆ ತೀರ್ಮಾನ. ಆದರೆ ಭಾಳ ಜನ ಕೆಲವರು ತುಂಬ ಆತರ ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು SITಗೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ಜೊತೆಗೆ, ಯಾಕೆಂದರೆ SITನಲ್ಲಿ ಅವರ ಲಿಮಿಟೇಷನ್ ಏನಿದೆ, ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕಿದೆ. ಬೆಳಗ್ಗೆನೂ ಹೇಳಿದ್ದಾರೆ, ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನೋ ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ತಾರೆ. ಕುಮಾರಸ್ವಾಮಿ ಅವರು ಹಿಂಗೆ ಹೇಳ್ತಾರೆ, ಸಸ್ಪೆಂಡ್ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅಧಿಕೃತ ಆದೇಶ ಏನು ಹೊರಗಿಲ್ಲ. ನಾಳೆ ನಾಡಿದ್ರಲ್ಲಿ ಆಗಬಹುದು. ಮಾಡೋದು ಬಿಡೋದು ಅವ್ರ ಹಣೆ ಬರ, ಅನುಭವಿಸುತ್ತೆ, ಪಕ್ಷ ಅನುಭವಿಸುತ್ತೆ. ಇದು ದಿಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಪ್ರಜ್ವಲ್, ನಾಟ್ ಜಸ್ಟ್ ಅಬೌಟ್ ರೇವಣ್ಣ. ನಾಳೆ ದಿವಸ ಪಕ್ಷಕ್ಕೊಂದು ಮಹಿಳಾ ಘಟಕ ಅಂತ ಇರುತ್ತಲ್ರಿ, ಯಾವ ಮುಖ ಇಟ್ಕೊಂಡು ಪಕ್ಷದ ಸಂಘಟನೆಗೆ ಬರ್ತಾರವರು? ಪಕ್ಷದ ಕಾರ್ಯಕರ್ತರು ನಾಯಕರುಗಳನ್ನು ಹೆಂಗೆ ಮನೆ ಕರೆದು ಊಟಕ್ಕೋ ತಿಂಡಿಗೆ ಕರೆಯೋದಾರು ಹೆಂಗೆ? ಪ್ರಜ್ವಲ್ ಥರದ ಕೇಸ್ ಆಗಿರೋ ಸಂದರ್ಭದಲ್ಲಿ ಅದನ್ನು ಸಹಿಸಿಕೊಂಡು ಸುಮ್ಮನೆ ಕುಳಿತರೆ ಒಂದಕ್ಕಿಂತ ಒಂದು ಅಸಹ್ಯ. ಅದು ಒಂದು ಲೆಕ್ಕಾಚಾರದ ಪ್ರಕಾರ ಈ ದೇವರಾಜೇಗೌಡರು ಲಾಸ್ಟ್ ಡಿಸೆಂಬರ್ನಲ್ಲೇ ವಿಜೇಂದ್ರರಿಗೆ ಪತ್ರ ಬರೆದರು, 2900 ಚಿಲ್ಲರೆ ವಿಡಿಯೋಗಳಿದ್ದಾವೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.